ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿ ನನಗೆ ಪದೇ ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಅಪ್ಲಿಕೇಶನ್ ಏನು ನಿಮ್ಮ ಕಣ್ಣಿಗೆ ಕಾಣಿಸ್ತದಿಲ್ಲ, ಈ ಥರ ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಫೈನಲಿಗೆ. ಆ ಒಂದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದ ಮೇಲೆ ನೀವು ಅದಕ್ಕೆ ಗೆಜೆಟ್ ಆಫೀಸರ್ ಸಹಿ ಮಾಡಿಸಲೇಬೇಕು. ಯಾಕಂತಂದರೆ ಇಲ್ಲಿ ಕೆಳಭಾಗದಲ್ಲಿ ನೀವು ಹೋದಂಗೆ ಗೊತ್ತಾಗುತ್ತೆ. ಏನಂತಂದರೆ ಇಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ನಿಮ್ಗೀಗ. ನಿಮ್ಗೆ ತೋರಿಸ್ತೀನಿ. ಯಾವುದಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಂಶುಪಾಲರ ಅಥವಾ ಗೆಜೆಟ್ ಆಫೀಸರ್ ಸಹಿ ಮಾಡಿಸ್ಬೇಕು. ಒಂದು ಪ್ರಾಂಶುಪಾಲ ಅಂದರೆ ಯಾರು? ಗೌರ್ಮೆಂಟ್ ಆಫೀಸರ್ ಇರ್ತಾರಲ್ಲ, ಗೌರ್ಮೆಂಟ್ ಕಾಲೇಜುಗಳು, ಗೌರ್ಮೆಂಟ್ ಹೈಸ್ಕೂಲುಗಳು, ಇಲ್ಲಿ ಪ್ರಾಂಶುಪಾಲರ ಸಹಿಯನ್ನು ನೀವು ಮಾಡಿಸ್ಕೋಬೋದು. ಪ್ರೈವೇಟ್ ನಡೆಯಂಗಿಲ್ಲ. ಗೋರ್ಮೆಂಟು ಅಥವಾ ಏಡೆಡ್ ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಸಹಿ ಮಾಡಿಸ್ಕೋಬೋದು. ಇಲ್ಲಪ್ಪ ನಮಗೆ ಪ್ರಾಂಶುಪಾಲರು ಮತ್ತು ಹೈಸ್ಕೂಲ್ ಹೆಡ್ ಮಾಸ್ಟ್ರು ಸಹಿ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ, ನೀವು ಯಾವುದಾದ್ರೂ ಸರ್ಕಾರಿ ಸಂಸ್ಥೆಗಳಿಗೆ ಹೋಗಿ. ಸರ್ಕಾರಿ ಸಂಸ್ಥೆ ಅಂದರೆ ಅದು ಇದು ಪೋಸ್ಟ್ ಆಫೀಸ್ ಬರುತ್ತೆ, ಆಮೇಲೆ ನಿಮಗೆ ನೀರಾವರಿ ಇಲಾಖೆ, ಆರೋಗ್ಯ ಇಲಾಖೆ, ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ದಲ್ಲಿರುವಂಥ ಆಫೀಸರ್ಸ್ಗಳು, ಗೆಜೆಟ್ ಆಫೀಸರ್ ಅಂತ ಇರ್ತಾರೆ. ಅವ್ರಿಗೆ ಅಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವರುಗಳು ಏನು ಮಾಡ್ತಾರಪ್ಪ ಅಂತಂದರೆ, ನಿಮಗೆ ಸಹಿಯನ್ನು ಮಾಡಿಕೊಡ್ತಾರೆ. ಅವ್ರುಗಳು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಸೀಲ್ ಹಾಕಿ ಸಹಿ ಮಾಡ್ತಾರೆ. ಅವ್ರ ಹೆಸರು ಬರೀತಾರೆ, ಒಂದು ಸೀಲ್ ಹಾಕಿ ಸಹಿ ಮಾಡಿಕೊಡ್ತಾರೆ. ಹಾಗೇನು ಇದನ್ನು ರಿಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ನಿಮಗೆ ಈ ಒಂದು ಕೂಡ ನೀವು ಎಲ್ಲಿ ಹೋಗ್ಬೋದು ಅಂತಂದರೆ, ನಮ್ಮ ಬಿ ಯು ಆಫೀಸ್ ಹತ್ರನೂ ಕೂಡ ಹೋಗ್ಬೋದು. ಅಂದರೆ ಶಿಕ್ಷಣ ಇಲಾಖೆ, ಯಾವುದಾದ್ರೂ ಒಂದು ಶಿಕ್ಷಣ ಇಲಾಖೆಗೆ ಹೋಗಿ ಬಿ ಯು ಆಫೀಸು, ಡಿ ಡಿ ಆಫೀಸು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಇಲ್ಲ ಸರ್ ಈ ಥರ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಇದು ಏನಂತಂದರೆ ನಮ್ಮಗಳಿಗೆ ಎಲ್ಲ ಡಾಕ್ಯುಮೆಂಟ್ ತೊಗೊಂಡ್ಬಂದಿದ್ದೇವೆ, ಬೇಕಾದ್ರೆ ನೋಡಿ ನಮಗೆ ಇದು ಸಹಿ ಮಾಡಿಕೊಡಿ, ಹೆಲ್ಪ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತಾ ಇದ್ದೀವಿ ನಾವು, ಅದೇ ಸಲ ಬೇಕು. ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಕೇಳಿದರೆ ಕೀದವರು ಅಂತಂದರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಈ ಒಂದು ಸಹಿ ಮಾಡ್ಸೋಕೆ ನೀವೇನು ಗೆಜೆಟ್ ಆಫೀಸರ್ಗೆ ಸಹಿ ಮಾಡ್ಸೋಕೆ ಹೋದರೆ ತಪ್ಪದೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡೋಗಿ. ಅವ್ರು ಕೇಳ್ಬೋದು, ಎಲ್ಲಿಂದ ಬಂದಿರಾ, ಏನು ಎತ್ತ ಅಂತ ಕೇಳೋದಾದರೆ, ಸರ್ ನೋಡಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದ್ದಾವೆ, ನಾವು ಕೌನ್ಸಿಲಿಂಗ್ ಹೋಗ್ತಾ ಇದ್ದೀವಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತಾ ಇದ್ದೀವಿ, ಅದಕ್ಕೆ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಗೆಜೆಟ್ ಆಫೀಸರ್ ಅಂತ ಕೊಟ್ಟಿದ್ದಾರೆ, ಮಾಡಿರಿ ಅಂತಂದರೆ ಅವ್ರು ನಿಮಗೆ ಮಾಡಿಕೊಡ್ಬೋದು. ಯಾವುದಾದ್ರೂ ಇಲಾಖೆ, ಗೌರ್ಮೆಂಟ್ ಇಲಾಖೆಯಲ್ಲಿ ಹೋಗಿ ನೀವು ಸಹಿ ಮಾಡಿಸ್ಕೋಬೋದು ಗೆಜೆಟ್ ಆಫೀಸರ್ದು. ಅದ್ರ ಕಂಪಲ್ಸರಿ ಬೇಕೇ ಬೇಕು.